ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಉಮೇಶ್ ಗೌಡ. ನೀವು ನೋಡ್ತಾ ಇದ್ದೀರಾ ಫ್ರೆಂಡ್ಸ್ A1 ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇದುವರೆಗೂ ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಮಾಡ್ತಿರ್ತಕ್ಕಂಥ ಎಲ್ಲ ವೀಡಿಯೋಸ್ಗಳನ್ನು ನೀವು ಪ್ರಾಪರಾಗಿ ನೋಡ್ಬೋದು. ಬರೀ ಲೈವ್ ನೋಡಿಬಿಟ್ಟು ಸ್ಕಿಪ್ ಮಾಡಿಬಿಟ್ಟು ದಯವಿಟ್ಟು ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಬೆಂಗಳೂರು ಟು ತುಮಕೂರು ರೋಡಲ್ಲಿ ನಿಮಗೆ ಒಂದು ಮನೆ ತೋರಿಸ್ತಾ ಇದ್ದೀನಿ. ಈ ಮನೆಯ ಮೆಜರ್ಮೆಂಟು 30-40 ಈಸ್ಟ್ ಫೇಸು. ಗ್ರೌಂಡ್ ಫ್ಲೋರಲ್ಲಿ ನೀವು ನೋಡ್ಬೋದು. ಪಾರ್ಕಿಂಗ್ ಪ್ಲಸ್ 3 BHK ಹೌಸ್ ಇದೆ. ಇದು ಒಂದು 5 to 6 years ಎಗೋ ಕಟ್ಟಿರೋಂಥ ಕನ್ಸ್ಟ್ರಕ್ಷನ್ ಆಗಿರುವಂಥ ಬಿಲ್ಡಿಂಗು. ಗ್ರೌಂಡ್ ಫ್ಲೋರಲ್ಲಿ ನೀವು ನೋಡ್ತಾ ಇದ್ದೀರಾ ಫ್ರೆಂಡ್ಸ್, 3 BHK. ಫಸ್ಟ್ ಫ್ಲೋರಲ್ಲಿ 2 ಸಿಂಗಲ್ ಬೆಡ್ರೂಮ್ ರೆಂಟೆಡ್ ಪರ್ಪಸ್. ಸೆಕೆಂಡ್ ಫ್ಲೋರಲ್ಲಿ 2 ಸಿಂಗಲ್ ಬೆಡ್ರೂಮ್ ರೆಂಟೆಡ್ ಪರ್ಪಸ್. ಥರ್ಡ್ ಫ್ಲೋರಲ್ಲಿ 2 ಸಿಂಗಲ್ ಬೆಡ್ರೂಮ್ ರೆಂಟೆಡ್ ಪರ್ಪಸ್. ಈ ಒಂದು ಕಾನ್ಸೆಪ್ಟಲ್ಲಿರುವ ಬಿಲ್ಡಿಂಗು ನೋಡ್ಬೋದು. ಈಸ್ಟ್ ಫೇಸ್ ಸೈಟ್, ಈಸ್ಟ್ ಫೇಸ್ ಡೋರು. ಎಲ್ಲ ಮನೆಗಳು ಸಹ ಈಸ್ಟ್ ಫೇಸ್ಗೆ ಇದೆ. ಸೊ ಒಳ್ಳೆ ವೆಂಟಿಲೇಷನ್ಸ್ ಇರುವಂತಹ ಮನೆ. 30-40 ಈಸ್ಟ್ ಫೇಸ್ ಹೌಸ್. ಒಂದು ಒಳ್ಳೆ ರೆಸಿಡೆನ್ಷಿಯಲ್ ಪೀಸ್ಫುಲ್ ಏರಿಯಾದಲ್ಲಿದೆ. ಈ ಒಂದು ಮನೆ ಇರೋದು ಅರಿಶಿನಕುಂಟೆ, ನೆಲಮಂಗಲ ನಿಯರ್ ಬೈ. ಸೊ ಮಾದನಾಯಕನಹಳ್ಳಿ ಹಾಗೂ ನೆಲಮಂಗಲ ಸೆಂಟ್ರಲ್ಲಿ ಅರಿಶಿನಕುಂಟೆ ಬರುತ್ತೆ. ಈ ಒಂದು ಏರಿಯಾದಲ್ಲಿ ಈ ಒಂದು ಮನೆ ಲೊಕೇಶನ್ಸ್ ಇದೆ. ಸೊ ನೋಡಿ, ಫ್ರಂಟ್ ಎಲಿವೇಶನ್ಸು, ಔಟ್ಲುಕ್ ನೋಡಿ ಈ ಟೈಪ್ ಇದೆ. ಬಿಲ್ಡಿಂಗಿನ ಎಲಿವೇಶನ್ಸ್ ಚೆನ್ನಾಗಿ ಮಾಡಿದ್ದಾರೆ, ಔಟ್ಲುಕ್ ಚೆನ್ನಾಗಿದೆ. 30-40 ಮೆಜರ್ಮೆಂಟು, ಈಸ್ಟ್ ಫೇಸು, ಹೈವೇಯಿಂದ 1 ಕಿಲೋಮೀಟ್ರ್ ವಾಕಬಲ್ ಡಿಸ್ಟೆನ್ಸು. ಓನ್ ಕಮ್ ರೆಂಟೆಡ್ ಬಿಲ್ಡಿಂಗ್ ಯಾರಾದರೂ ಈ ಒಂದು ಲೊಕೇಶನಲ್ಲಿ ನೀವು ನೋಡ್ತಾ ಇದ್ದರೆ, ಸೊ ಒನ್ಸ್ ಈ ಬಿಲ್ಡಿಂಗನ್ನು ನೀವು ವಿಸಿಟ್ ಮಾಡಿ ಫ್ರೆಂಡ್ಸ್. ಅಪ್ ಟು ಹೈವೇಯಿಂದ ನಿಮಗೆ ಈ ಮನೆಗೆ ಫುಲ್ಲು CC ರೋಡ್ ಇದೆ. ನೋಡಿ, CC ರೋಡ್ ಬಂದ್ಬಿಟ್ಟು 30 feet ವಿಡ್ತು, 30 ಅಡಿ ರೋಡ್ ಇದೆ ಫ್ರೆಂಡ್ಸ್. ನೋಡಿ, ಇನ್ನು ಲೆಫ್ಟು ರೈಟಲ್ಲಿ 2 ಅಡಿ ಇನ್ನೂ ಬಾಕಿ ಇದೆ CC ರೋಡ್ ಹಾಕೋದು. ಸೊ ಒಂದು 20 ಅಡಿ ರೋಡ್ ಇದೆ CC ರೋಡು. ಆ ಕಡೆ ಈ ಕಡೆ ಸ್ವಲ್ಪ ಇನ್ನೂ ಬ್ಯಾಲೆನ್ಸ್ ಇದೆ. ನೋಡಿ, ರೋಡ್ ಕ್ಲಾರಿಟಿ ಚೆನ್ನಾಗಿದೆ, ವಾಟರ್ ಫೆಸಿಲಿಟಿ ಇದೆ. ಟೌನ್ ಲಿಮಿಟಲ್ಲೇ ಇರುವಂತಹ ಮನೆ. ನಗರಸಭೆ ಲಿಮಿಟ್ಟು, ನಗರಸಭೆ ಖಾತಾ, ನಗರಸಭೆ ವಾಟರ್ ಸಪ್ಲೈ. ಇದು DC ಕನ್ವರ್ಷನ್, ಈ ಖಾತಾ ಕನ್ವರ್ಷನ್ ಲ್ಯಾಂಡು. ಲೇಔಟು ಪ್ಲಾನ್ ಅಪ್ರೂವ್ಡ್ ಆಗಿದೆ ಪಕ್ಕ. ಸೊ ಈ ಒಂದು ಕಾನ್ಸೆಪ್ಟಲ್ಲಿ ಓನ್ ಕಮ್ ರೆಂಟೆಡ್ 3 BHK ಹೌಸ್ ಗ್ರೌಂಡ್ ಫ್ಲೋರಲ್ಲಿ. ಓಕೆ, ನಾವೀಗ ಬಿಲ್ಡಿಂಗ್ ಒಳಗಡೆ ಎಂಟ್ರಿ ಆಗ್ತಾ ಇದ್ವಿ. ನೋಡಿ, ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಒಂದು ಕಾರನ್ನು ನಿಲ್ಲಿಸ್ಬೋದು, ಇಲ್ಲಾಂದರೆ 3-4 ಬೈಕನ್ನು ಹಾಕ್ಬೋದು. ತುಂಬ ದೊಡ್ಡ ಪಾರ್ಕಿಂಗ್ ಏನು ಮಾಡಿಲ್ಲ. ಸೊ ಓನರ್ ಮಾತ್ರ ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಜಾಗವಷ್ಟಿದೆ. ಸೊ ನೋಡಿ, ಇದು ಗ್ರೌಂಡ್ ಫ್ಲೋರಲ್ಲಿ ನೀವು ನೋಡ್ಬೋದು. ಪಾರ್ಕಿಂಗ್ ಟೈಲ್ಸ್ ಪ್ಲಸ್ ವಾಲ್ಗೆಲ್ಲ ಫುಲ್ ಟೈಲ್ಸ್ಗಳನ್ನು ಹಾಕಿದ್ದಾರೆ. ಅಪ್ ಟು ಟಾಪ್ ಟು ಬಾಟಮ್ವರೆಗೂ ನಿಮಗೆಲ್ಲ ವಾಲ್ಗೆಲ್ಲ ಟೈಲ್ಸ್ಗಳನ್ನು ಹಾಕಿದ್ದಾರೆ. ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಓನರ್ ಇದ್ದಾರೆ. ಸೊ ಓನರು ನಾವು ವಿಸಿಟ್ ಮಾಡೋ ಟೈಮಲ್ಲಿ ಓನರ್ ಅವೈಲಬಿಲಿಟಿ ಇರಲಿಲ್ಲ, ಹಾಗಾಗಿ ಒಳಗಡೆ ತೋರ್ಸೋಕ್ಕಾಗಿಲ್ಲ. ವಿತ್ ಇಂಟೀರಿಯರ್ ಇದೆ, 3 BHK ಇದೆ. ಗ್ರೌಂಡ್ ಫ್ಲೋರಲ್ಲಿ 3 BHK ವಿತ್ ಇಂಟೀರಿಯರು. ನೋಡಿ, ಸೆಟ್ ಬ್ಯಾಕ್ ನೋಡೋದಾದರೆ ರೈಟ್ ಸೈಡಲ್ಲಿ ನೀವು ನೋಡ್ಬೋದು. ಡೋರ್ ಪಕ್ಕದಲ್ಲೇ ಸೆಟ್ ಬ್ಯಾಕ್ ಇದೆ. ನೋಡಿ, ಸೆಟ್ ಬ್ಯಾಕ್ ಈ ಟೈಪ್ ಇದೆ. 1.5 ಅಡಿ ಸೆಟ್ ಬ್ಯಾಕ್ ಇದೆ. ಬಿಲ್ಡಿಂಗಿನ ಸುತ್ತಲೂ 1.5 ಅಡಿ ಸೆಟ್ ಬ್ಯಾಕನ್ನು ಬಿಟ್ಟಿದ್ದಾರೆ. ಒಳ್ಳೆ ವೆಂಟಿಲೇಷನ್ಸ್ ಇರುತ್ತೆ, ಗಾಳಿ ಬೆಳಕು. ಓಕೆ, ಈಗ ನಾವು ಗ್ರೌಂಡ್ ಫ್ಲೋರಲ್ಲಿ ನೋಡಿದ್ವಿ. ಈಗ ಫಸ್ಟ್ ಫ್ಲೋರ್ಗೆ ನಾವು ಹೋಗ್ತಾ ಇದ್ವಿ. ಫಸ್ಟ್ ಫ್ಲೋರಲ್ಲಿ ನೀವು ನೋಡ್ಬೋದು, 2 ಸೈಡು ಹ್ಯಾಂಡ್ ರೈಲ್ಸ್ ಬಂದ್ಬಿಟ್ಟು MS ಹ್ಯಾಂಡ್ರಲ್ಲನ್ನು ಹಾಕಿದ್ದಾರೆ. ಹಾಗೂ 4-5 ರೌಂಡ್ ಯೂಸ್ ಮಾಡಿದ್ದಾರೆ ಹ್ಯಾಂಡ್ ರೈಲ್ಸ್ಗೆ ಪೈಪ್ಗಳನ್ನು. ಒಳ್ಳೆ ಸ್ಟ್ರೆಂತ್ ಆಗಿರುವಂಥ ಬಿಲ್ಡಿಂಗು. ನಾಟಿ ಇಟ್ಟಿಗೆಯಲ್ಲಿ ಕನ್ಸ್ಟ್ರಕ್ಷನ್ ಆಗಿರುವಂಥ ಮನೆ. ಅಪ್ರಾಕ್ಸಿಮೇಟ್ಲಿ ಇದೊಂದು 10 years ಆಗಿದೆ ಕನ್ಸ್ಟ್ರಕ್ಟೆಡ್ ಆಗಿ. ಓನ್ ಕಮ್ ರೆಂಟೆಡ್. ನೀವೇನಾದರೂ ಅರಿಶಿನಕುಂಟೆ ಸರೌಂಡಿಂಗ್ಸಲ್ಲಿ ಒಂದು ಓನ್ ಕಮ್ ರೆಂಟೆಡ್ ಏನಾದರೂ ಯಾರಾದರೂ ನೋಡ್ತಾ ಇದ್ದರೆ, ಈ ಒಂದು ಲೊಕೇಶನ್ಲಿ ನಿಯರ್ ಬೈ ನೆಲಮಂಗಲ ಹಾಗೂ NH4 ಹೈವೇಯಿಂದ 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಈ ಒಂದು ಮನೆ ಇದೆ. ಓನ್ ಕಮ್ ರೆಂಟೆಡ್ ಅಥವಾ ಫುಲ್ಲಿ ರೆಂಟೆಡ್
ಈ ಥರನೂ ಬಿಡ್ಬೋದು. ನಿಮಗೆ ಫುಲ್ ರೆಂಟೆಡ್ ಬಿಟ್ಟರೆ ಅಪ್ರಾಕ್ಸಿಮೇಟ್ಲಿ ಈಗ ಪ್ರೆಸೆಂಟು 4,000 to 5,000 ರೆಂಟೆಡ್ ಇದೆ ಇಲ್ಲಿ. ಸೊ ನಿಮಗೆ ಒಂದು 35 ಇಂದ 45 ತನಕ ನಿಮಗೆ ರೆಂಟೆಡ್ ಬರುತ್ತೆ. ಅಪ್ರಾಕ್ಸಿಮೇಟ್ಲಿ ಒಂದು 45,000 ಅಂತೂ ರೆಂಟೆಡ್ ಬರುತ್ತೆ ಫುಲ್ ಬಿಲ್ಡಿಂಗ್ ಬಿಟ್ಟರೆ. ನೋಡಿ 4 ಫೀಟ್ ಪ್ಯಾಸೇಜ್ ಬಿಟ್ಟಿದ್ದಾರೆ ಎಂಟ್ರೆನ್ಸಲ್ಲಿ. ಈಸ್ಟ್ ಫೇಸ್ಗೆ 4 ಫೀಟ್ ಪ್ಯಾಸೇಜ್ ಮತ್ತು ಎಲ್ಲ ಡೋರ್ಸ್ಗಳನ್ನು ಈಸ್ಟ್ಗೆ ಇದೆ. ಗ್ರೌಂಡ್ ಫ್ಲೋರಿಂದ ಹಿಡಿದು ಟಾಪ್ ಫ್ಲೋರ್ವರೆಗೂ ಎಲ್ಲ ಡೋರ್ಗಳು ಈಸ್ಟ್ ಫೇಸ್ ಸೈಟು, ಈಸ್ಟ್ ಫೇಸ್ ಡೋರು. ರೆಂಟೆಡ್ ಹೌಸ್ಗಳು ಸಹ ಈಸ್ಟ್ ಫೇಸ್ಗೆ ಇದೆ. ನೋಡಿ ಮೇಲ್ಗಡೆ ಎಲ್ಲನ ಅಪ್ ಟು ಬಾಟಮ್ ಟು ಟಾಪ್ವರೆಗೆ ಎಲ್ಲ ಫುಲ್ಲು ಟೈಲ್ಸ್ಗಳನ್ನು ಹಾಕಿದ್ದಾರೆ. ಓಕೆ, ನಾನು ಈಗ ಒಂದೇ ಒಂದು ಮನೆ ನಿಮಗೆ ಡೆಮೋ ತೋರಿಸ್ತಾ ಇದ್ದೀನಿ. ಸೊ ಇದೇ ಕಾನ್ಸೆಪ್ಟಲ್ಲೇ ಎಲ್ಲ ಮನೆಗಳು ಇರ್ತವೆ. ಸೊ ನೋಡಿ, ಮೇನ್ ಡೋರ್ ಈ ಟೈಪ್ ಇದೆ. ರೆಂಟೆಡ್ ಪರ್ಪಸ್ಗೆ ಮಾಡಿರುವಂತಹ ಮನೆ. ಫಸ್ಟ್ ಫ್ಲೋರಿಂದ ರೆಂಟೆಡ್. ಗ್ರೌಂಡ್ ಫ್ಲೋರಲ್ಲಿ ಓನರ್ ಇದ್ದಾರೆ, ಫಸ್ಟ್ ಫ್ಲೋರಲ್ಲಿ ಟೆನೆಂಟ್ಸ್. ಫಸ್ಟ್ ಫ್ಲೋರಿಂದ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಫ್ಲೋರಲ್ಲಿ 2 ಸಿಂಗಲ್ ಬೆಡ್ರೂಮ್ ಮನೆ ಇದೆ. ಹಾಗೂ ಸೆಕೆಂಡ್ ಫ್ಲೋರಲ್ಲಿ 2 ಸಿಂಗಲ್ ಬೆಡ್ರೂಮ್ ಇದೆ. ಅಪ್ ಟು ನಿಮಗೆ 80% ಲೋನ್ ಅವೈಲಬಿಲಿಟಿ ಸಿಗುತ್ತೆ. ಲೋನ್ ಎಲ್ಲ ನಾವೇ ಫಾಲೋ ಮಾಡ್ತೀವಿ. ರಿಜಿಸ್ಟ್ರೇಷನ್ ಆ್ಯಂಡ್ ಲೋನ್ ಪ್ರೋಸೆಸ್ ಎಲ್ಲ ನಾವೇ ಫಾಲೋ ಅಪ್ ಮಾಡ್ತೀವಿ. ನೀವೇನು ಯಾರು ಟೆನ್ಷನ್ ತೊಗೊಳಂಗಿಲ್ಲ. ಲೋನ್ಗೆ ಎಲ್ಲ ನಾವೇ ಲೋನ್ಗಳನ್ನು ಪ್ರೊವೈಡ್ ಮಾಡ್ತೀವಿ ನಿಮಗೆ. ಜಸ್ಟ್ ನಿಮ್ಮ ಲೋನ್ ಎಕ್ಸ್ಪೆಕ್ಟೆಡ್ ಏನಿದೆ ಅದಕ್ಕೆ ನಿಮ್ಮ ಇನ್ಕಮ್ ಇರಬೇಕು. ಎಗನೆಸ್ಟಾಗಿ ಈ ಪ್ರಾಪರ್ಟಿಗೆ ನಿಮಗೆ ಲೋನ್ ಅವೈಲಬಿಲಿಟಿ ಸಿಗುತ್ತೆ. ಸೊ ನೋಡಿ, ಇಲ್ಲಿ ಸೌತ್ ಫೇಸಲ್ಲಿ ಸಹ 2 ಅಡಿ ಸೆಟ್ ಬ್ಯಾಕನ್ನು ಬಿಟ್ಟಿದ್ದಾರೆ. ಬಿಲ್ಡಿಂಗಿನ ಸುತ್ತಲೂ ಸೆಟ್ ಬ್ಯಾಕ್ ಇದೆ. ಫಸ್ಟ್ ಫ್ಲೋರಿಂದ ಹಿಡಿದು ಲಾಸ್ಟ್ ಫ್ಲೋರ್ವರೆಗೂ ಇದೆ. ಒಳ್ಳೆ ಗಾಳಿ ಬೆಳಕು ಬರೋದಕ್ಕೆ ಎಲ್ಲ ಕಡೆ ಸುತ್ತ ಬಿಲ್ಡಿಂಗಿನ 4 ಸ್ಕ್ವೇರಲ್ಲಿ ನಿಮಗೆ ಸೆಟ್ ಬ್ಯಾಕನ್ನು ಬಿಟ್ಟಿದ್ದಾರೆ. ವಾಟರ್ ಫೆಸಿಲಿಟಿ ಚೆನ್ನಾಗಿದೆ. CMC ವಾಟ್ರು, ಖಾತಾ CMC, ವಾಟರ್ ಫೆಸಿಲಿಟಿ CMC. ನೆಲಮಂಗಲ ನಗರಸಭಾ ಲಿಮಿಟಿಗೆ ಬರುತ್ತೆ. ಈ ಮನೆ ಇರೋದು ಅರಿಶಿನಕುಂಟೆಯಲ್ಲಿ. ಅಪ್ಕಮಿಂಗ್ ಮೆಟ್ರೋ ಸ್ಟೇಷನ್ ಹಾಗೂ ಹೈವೇ ಜಸ್ಟ್ 1 ಕಿಲೋಮೀಟ್ರಲ್ಲಿ ನಿಮಗೆ ಸಿಗುತ್ತೆ. ಬಸ್ ಫೆಸಿಲಿಟಿ ಇದೆ. ಸುತ್ತಮುತ್ತ ಫುಲ್ ಎಲ್ಲ ಡೆವಲಪ್ಮೆಂಟ್ ಆಗಿದೆ. ಒಳ್ಳೆ ರೆಂಟೆಡ್ ಮೂವಿಂಗ್ ಇದೆ ಈ ಒಂದು ಏರಿಯಾದಲ್ಲಿ. ಪಕ್ಕಾ ರೆಸಿಡೆನ್ಷಿಯಲ್ ಏರಿಯಾ. ಈ ಕಡೆ ದಾಬಸ್ಪೇಟೆ, ನೆಲಮಂಗಲ ಇಂಡಸ್ಟ್ರಿಯಲ್ ಏರಿಯಾ ಹಾಗೂ ಕುಣಿಗಲ್ ರೋಡ್ ಇಂಡಸ್ಟ್ರಿಯಲ್ ಏರಿಯಾ, ಈ ಒಂದು ನೆಲಮಂಗಲ ಸರೌಂಡಿಂಗ್ಸಲ್ಲಿರುವಂಥ ಇಂಡಸ್ಟ್ರಿಯಲ್ ಏರಿಯಾಗಳೆಲ್ಲ ಹತ್ರನೇ ಇದ್ದಾವೆ. ಅಕ್ಕಪಕ್ಕ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಬಸ್ ಸ್ಟಾಪ್ ಹತ್ರನೇ ಇದೆ, 1 ಕಿಲೋಮೀಟ್ರು ವಾಕಬಲ್ ಡಿಸ್ಟೆನ್ಸು. ನೋಡಿ ಫ್ರೆಂಡ್ಸ್, ಈಗ ನಾನು ಟೆರೇಸಿಗೆ ಬಂದಿದ್ದೀನಿ. ಟೆರೇಸ್ ಏರಿಯಾದಲ್ಲಿ ನೀವು ನೋಡ್ಬೋದು. ಇಲ್ಲಿಯೂ ಸಹ 2 ಮನೆ ಸಿಂಗಲ್ ಬೆಡ್ರೂಮ್ನಾಗ ಇದ್ದಾವೆ ಟೆರೇಸ್ ಏರಿಯಾದಲ್ಲಿ. ನೋಡಿ, ಇಲ್ಲಿ 2 ಆಲ್ ಕಿಚನ್ 2 ಇದೆ. ಇದು 3rd ಫ್ಲೋರ್. ಸೊ ನೋಡಿ, ಸುತ್ತಮುತ್ತ ಬಿಲ್ಡಿಂಗುಗಳೆಲ್ಲ ಕನ್ಸ್ಟ್ರಕ್ಷನ್ ಆಗಿದ್ದಾವೆ. ಸುತ್ತಮುತ್ತ ಎಲ್ಲ ಮನೆಗಳಿದ್ದಾವೆ. ಒಳ್ಳೆ ಡೆವಲಪ್ಮೆಂಟ್ ಆಗಿರುವಂತಹ ಏರಿಯಾನೇ ಇದು. ನೋಡಿ, ಸುತ್ತ ಒಂದು ಗೋಡನ್ ಎಲ್ಲ ಇದೆ ಇಲ್ಲಿ ಅಕ್ಕಪಕ್ಕದಲ್ಲಿ. ಯಾವುದೋ ಒಂದು ಪ್ಯಾಕಿಂಗ್ ಗೋಡನ್ ಇದೆ ಇಲ್ಲಿ. ನೋಡಿ, ಅಕ್ಕಪಕ್ಕ ಫುಲ್ ಎಲ್ಲ ಮನೆಗಳು ಇದ್ದಾವೆ. ಒಳ್ಳೆ ರೆಸಿಡೆನ್ಷಿಯಲ್ ಏರಿಯಾ. ಒಳ್ಳೆ ಚೆನ್ನಾಗಿದೆ. ನೇಚರ್ ಎಲ್ಲ ಚೆನ್ನಾಗಿದೆ ಸುತ್ತಮುತ್ತ. ನೋಡಿ ಫ್ರೆಂಡ್ಸ್, ಈ ಒಂದು ಲೊಕೇಶನ್ನಲ್ಲಿ ನೀವೇನಾದರೂ ಓನ್ ಕಮ್ ರೆಂಟೆಡ್ ಕಮ್ ಓನ್ ನೋಡ್ತಾ ಅಂತ ಇದ್ದರೆ ಒನ್ಸ್ ಈ ಬಿಲ್ಡಿಂಗನ್ನು ವಿಸಿಟ್ ಮಾಡಿ ಫ್ರೆಂಡ್ಸ್. ಈ ಒಂದು ಮನೆಯ ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 1,25,00,000, 1,25,00,000 ಹೇಳ್ತಾರೆ. ಸ್ಲೈಟ್ಲಿ ನೆಗೋಷಿಯಬಲ್, ತುಂಬ ಹೆವಿ ನೆಗೋಷಿಯಬಲ್ ಇರೋಲ್ಲ.
ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳ್ತಾ ಇದ್ವಿ. ಸೊ ಡೈರೆಕ್ಟ್ ಓನರ್ ಮೀಟಿಂಗ್ಗೆ ಇರುತ್ತೆ, ಡೈರೆಕ್ಟ್ ಫೇಸ್ ಟು ಫೇಸ್ ಓನರ್ಗೆ ವಿಸಿಟ್ ಬಿಡ್ತೀವಿ ನಿಮಗೆ ರೇಟ್ ಡಿಸ್ಕಷನ್ಗೆ. ಸೊ ಅಪ್ ಟು ನಿಮಗೆ 80% ಲೋನ್ ಎಲ್ಲ ಅವೈಲಬಿಲಿಟಿ ಇರುತ್ತೆ. ಪ್ರೆಸೆಂಟಾಗಿ ಈ ಬಿಲ್ಡಿಂಗ್ನಲ್ಲಿ ಯಾವುದೇ ಲೋನ್ ಇರೋದಿಲ್ಲ. ಸೊ DC ಕನ್ವರ್ಷನ್ ಈ ಖಾತಾ ಪ್ರೆಸೆಂಟ್ ಈ ಖಾತಾ ಇದೆ. DC ಕನ್ವರ್ಷನ್ ಲ್ಯಾಂಡ್ ಇದು, ಲೇಔಟು ಪಕ್ಕ ಲೇಔಟು ನೋಡಿ. ಲೊಕೇಶನ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಒಳ್ಳೆ ರೆಸಿಡೆನ್ಷಿಯಲ್ ಸೈಲೆಂಟ್ ಆಗಿರುವಂಥ ಏರಿಯಾ. ಹೈವೇಯಿಂದ 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಒಂದು ಮನೆ ಬರುತ್ತೆ. ಈಸ್ಟ್ ಫೇಸ್ ಬಿಲ್ಡಿಂಗ್, ಈಸ್ಟ್ ಫೇಸ್ ಸೈಟು. ಯಾರಾದರೂ ಈಸ್ಟ್ ಫೇಸೇ ಬೇಕಂತ ತುಂಬ ಜನ ನಮ್ಮ ಸಬ್ಸ್ಕ್ರೈಬರ್ ಕೇಳ್ತಾ ಇದ್ರಿ. ನೋಡಿ, ನೆಲಮಂಗಲ ಸರೌಂಡಿಂಗ್ಸಲ್ಲಿ ನೀವೇನಾದರೂ 30-40 ಓನ್ ಕಮ್ ರೆಂಟೆಡ್ ಬಿಲ್ಡಿಂಗನ್ನು ಪರ್ಚೇಸ್ ಮಾಡ್ತಾ ಇದ್ದೀರಾ ವಿತ್ ಲೋನಲ್ಲಿ ಅಂತಂದರೆ, ಸೊ ಒನ್ಸ್ ಈ ಬಿಲ್ಡಿಂಗನ್ನು ವಿಸಿಟ್ ಮಾಡಿ ಫ್ರೆಂಡ್ಸ್. ತುಂಬ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ. ಓಕೆ, ನಾನೀಗ ನೋಡಿ ಒಂದೇ ಒಂದು ರೆಂಟೆಡ್ ಮನೆ ತೋರಿಸ್ತೀನಿ. ಇದರಲ್ಲಿ ನೋಡಿ, ಫ್ಲೋರಿಂಗ್ ಎಲ್ಲ ಫುಲ್ ಗ್ರಾನೈಟ್ ಫ್ಲೋರಿಂಗೆ ವಿತೌಟ್ ಇಂಟೀರಿಯರ್ ವರ್ಕು. ಇಂಟೀರಿಯರ್ ವರ್ಕ್ ಏನು ಮಾಡಿರೋದಿಲ್ಲ, ಗ್ರಾನೈಟ್ ಫ್ಲೋರಿಂಗ್ ಇದೆ ನೋಡಿ. ಈ ಒಂದು ಕಾನ್ಸೆಪ್ಟಲ್ಲಿದೆ ಮನೆಗಳು. ಎಲ್ಲ ಸಿಂಗಲ್ ಬೆಡ್ರೂಮ್ ಇದೆ, ಆಲ್ ಕಿಚನ್ ಆ್ಯಸ್ ಪರ್ ವಾಸ್ತು ಪ್ರಕಾರ ಇದೆ. ಎಲ್ಲ ಬಿಲ್ಡಿಂಗ್ ಪ್ಲಾನಿಂಗ್ ಪ್ಲಸ್ ವಾಸ್ತು ಎರಡೂ ವಾಸ್ತು ಪ್ರಕಾರನೇ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ನೋಡ್ಬೋದು, ಎಲ್ಲ ಗ್ರಾನೈಟ್ಗಳನ್ನು ಹಾಕಿದ್ದಾರೆ ಫ್ಲೋರಿಂಗಲ್ಲಿ ನೋಡಿ. ಪೂಜಾ ರೂಮ್ ಮಾಡಿದ್ದಾರೆ ಒಂದು ಲೆಫ್ಟ್ ಸೈಡ್. ಈಸ್ಟ್ ಫೇಸ್ಗೆ ಪೂಜಾ ಮನೆ ಡೋರ್ ಓಪನ್ ಇರುತ್ತೆ, ಹಾಗೂ ರೂಮ್ ಡೋರ್ ಸಹ ಈಸ್ಟ್ ಫೇಸ್ಗೆ ಇದೆ. ಸೊ ಇಲ್ಲಿ ಒಂದು ಕಾಮನ್ ಟಾಯ್ಲೆಟನ್ನು ಮಾಡಿದ್ದಾರೆ ನೋಡಿ. ರೂಮ್ ಈ ಟೈಪ್ ಇದೆ. ರೂಮ್ ಪ್ಯಾಸೇಜ್ ತುಂಬ ದೊಡ್ಡದಾಗೇ ಇದೆ ನೋಡಿ. 600 ಫೀಟಲ್ಲಿ ಒಂದೊಂದು ಮನೆ ಇದೆ. ಇದು ಟೋಟಲ್ 30-40 2 ಮನೆ ಮಾಡಿದ್ದಾರೆ ರೆಂಟೆಡ್ ಪರ್ಪಸ್ಗೆ ನೋಡಿ. ಇದು ಕಾಮನ್ ಟಾಯ್ಲೆಟ್ ಏರಿಯಾ. ಸೊ ನೋಡಿ, ಇದು ಕಿಚನ್ ಏರಿಯಾ. ರೈಟ್ ಸೈಡ್ ಎಂಟ್ರಿಂಗಲ್ಲೇ ನಿಮಗೆ ಎಡಭಾಗಕ್ಕೆ ಆ್ಯಸ್ ಪರ್ ವಾಸ್ತು ಪ್ರಕಾರ ಕಿಚನ್ ಏರಿಯಾ ಇದೆ ನೋಡಿ. ಕಿಚನ್ ಏರಿಯಾ ಈ ಟೈಪ್ ಇದೆ. ಸೊ ವಿತೌಟ್ ಇಂಟೀರಿಯರ್ ವರ್ಕ್ ಏನಿರೋದಿಲ್ಲ ಫ್ರೆಂಡ್ಸ್ ನೋಡಿ. ಈ ಟೈಪಲ್ಲೇ ಎಲ್ಲ ಮನೆಗಳು ಇದ್ದಾವೆ. ಓಕೆ ಫ್ರೆಂಡ್ಸ್, ನಾನು ಇನ್ನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ.